ಎಲ್ರಿಗೂ ನಮಸ್ಕಾರ. ಈಗ ತಾನೇ ರಾಮನ ಅವತಾರ ನೋಡ್ಕೊಂಬಂದೆ. ಕಾಮಿಡಿ ಕೇಪರು, ಒಳ್ಳೆ ಮನೋರಂಜನೆ ಇದೆ. ನನಗೆ ರಾಮಾಯಣಕ್ಕೂ ಈ ಸಿನಿಮಾದ ಅನಾಲಜಿ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ವಿಕಾಸ್ ಅವರು. ನನ್ನ ಸ್ನೇಹಿತ ರಿಷಿ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇದು ಒಂದು ಸೆಕೆಂಡ್ ಹಾಫ್ ನನಗೆ ಎಂಜಾಯಬಲ್ ಅನಿಸ್ತು. ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಚೆನ್ನಾಗಿತ್ತು. ಒಂದು ಸಿಂಪಲ್ಲಾಗಿ ಒಂದು ಫ್ಯಾಮ್ಲಿಗೂ ಇಷ್ಟ ಆಗೋ, ಎಲ್ರಿಗೂ ಇಷ್ಟ ಆಗೋ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ್ಯಂಡ್ ನಗ್ಸತ್ತೆ. ಆ್ಯಕ್ಟರ್ಸ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಒಳ್ಳೆ ಪ್ರಯತ್ನ. ಮತ್ತು ಇದೇ ಥರ ನಮಗೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬೆಳಿಬೇಕು. ಕಟ್ಕೊಳ್ಳಿ, ದೊಡ್ಡದು ಚಿಕ್ಕದು ಅಂತ ಅಲ್ಲ, ಅರ್ಥಪೂರ್ಣವಾದ ಸಿನಿಮಾಗಳು ಯಾವ ಸಿನಿಮಾಗಳು ನಮಗೆ 2 ಗಂಟೆ ಕಾಲ ಮನೋರಂಜನೆ ಕೊಡುತ್ತೆ, ಅದೇ ನಮಗೆ ಉತ್ತಮ ಸಿನಿಮಾಗಳು. ಅಂಥ ಸಿನಿಮಾಗಳು ಬಂದಷ್ಟು, ಅಂಥ ಸಿನಿಮಾಗಳು ಗೆದ್ದಷ್ಟು ಕನ್ನಡ ಚಿತ್ರರಂಗ ಗೆಲ್ಲುತ್ತೆ. ಬರೀ ನಾವು 100 ಕೋಟಿ 200 ಕೋಟಿ 300 ಕೋಟಿ ಅಂತ ಲೆಕ್ಕ ಅಲ್ಲ. ನಮಗೆ ಒಂದು ಸಾಧಾರಣ ಒಂದು ಮಾಮೂಲಿ ಒಂದು ಆ್ಯಾವ್ರೇಜ್ ಸಿನಿಮಾಗಳು ಅವೆಲ್ಲ ಕೂಡ ರಿಕವರಿ ಮಾಡಿ ಅವೆಲ್ಲ ಕೂಡ ಜನರಿಗೆ ರೀಚ್ ಆಗಬೇಕು. ರಾಮನ ಅವತಾರ ಚೆನ್ನಾಗಾಗಲಿ, ರಿಷಿ ವಿಕಾಸ್ ಅವ್ರ ಇಡೀ ತಂಡದಲ್ಲಿ ಚೆನ್ನಾಗಾಗಲಿ ಅಂತ ಹೇಳಿ ವಿಶ್ ಮಾಡಿ ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವಾಗಷ್ಟೇ ರಾಮನ ಅವತಾರ ಸಿನಿಮಾ ನೋಡ್ಕೊಂಡು ಬಂದೆ. ಇದರಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೆ, ಮೈಕಲ್ ಅಂತ ಒಂದು ಪಾತ್ರ ಮಾಡಿದ್ದೀನಿ. ನಮ್ಮ ದಂತಕಥೆ ನಮ್ಮ ಅರುಣ್ ಸಾಗರ್ ಅವರು ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ರಿಷಿ ಅವರ ಹೊಸ ಅವತಾರ ನೋಡಬೇಕು ಅಂದರೆ ನೀವು ರಾಮನ ಅವತಾರ ಸಿನಿಮಾ ನೋಡಬೇಕು. ಇಲ್ಲಿವರೆಗೂ ಅಲ್ಮೇಲಮ್ಮ ಆಗಿರ್ಬೋದು, ಮತ್ತು ಸಾರ್ವಜನಿಕರ ಸುವರ್ಣ ಅವಕಾಶ, ಹಾಗೆ ಕವಲುದಾರಿ, ಇವೊಂದು ಬೇರೆ ಪ್ಯಾಟ್ರನ್ ಸಿನಿಮಾಗಳು. ಈ ಮಾಡ್ರನ್ ರಾಮನ್ ನೋಡಬೇಕು ಅಂದರೆ ರಾಮನ ಅವತಾರ ನೋಡಬೇಕು. ಕರ್ನಾಟಕ ಜನತೆ ಈ ಥರ ಒಂದು ಸಿನಿಮಾಗಳನ್ನು ನೋಡಿ ಬ್ಲೆಸ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಪ್ರಣೀತಾ ಸುಭಾಷ್ ಅವರಾಗಿರ್ಬೋದು, ಮತ್ತು ಸುಬ್ರಹ್ಮಣ್ಯಪ್ಪ ಅವರಾಗಿರ್ಬೋದು, ನಮ್ಮ ಅರುಣ್ ಸಾಗರ್ ಅವರಾಗಿರ್ಬೋದು, ರಿಷಿ ಅವರಾಗಿರ್ಬೋದು, ತುಂಬ ಅದ್ಭುತವಾದ ಕಲಾವಿದರುಗಳ ಜೊತೆ ನಾವು ಕೂಡ ಅಭಿನಯಿಸಿರೋದಕ್ಕೆ ತುಂಬ ಖುಷಿ ಇದೆ. ನಮ್ಮ ವಿಕಾಸ್ ಅವ್ರದ್ದು ಮೊದಲನೇ ಸಿನಿಮಾ, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಮತ್ತು ಒಂದು ಕಂಟೆಂಟ್, ಒಳ್ಳೆ ಕಂಟೆಂಟು, ಒಳ್ಳೆ ಲೊಕೇಶನ್ಸ್ಗಳು ಕೂಡ ಶೂಟ್ ಮಾಡಿದ್ದಾರೆ. ಈ ಮೂಲಕ ನಮ್ಮ ನಿರ್ದೇಶಕರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಒನ್ಸ್ ಅಗೇನ್ ನೀವೆಲ್ಲೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ಇವತ್ತು ಸಂಜೆ ರಾಮನ ಅವತಾರ ನೋಡಿದ್ದೀರಿ. ಇಡೀ ದೇಶನೇ ರಾಮ ಅನ್ನೋ ಟೈಮ್ನಲ್ಲಿ ಬ್ಯೂಟಿಫುಲ್ ಮೂವಿ, ಗುಡ್ ರೆಂಡಿಷನ್, ವಂಡರ್ಫುಲ್ ರಾಮ್ ಕಾಮ್. ಎಸ್ಪೆಷಲಿ ಐ ಲೈಕ್, ಎಲ್ಲರೂ ಲೈಕ್ ಮಾಡಿದ್ದೀರಿ. ಬಟ್ ರಿಷಿ ಇಸ್ ಫ್ಯಾಬುಲಸ್. ತುಂಬ ಕಾಮಿಕಲ್, ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ರನ್ ಟೈಮ್. ಲೈಕ್ 2 hours 220 minutes, 120 130 minutes ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ. ಇಂಟರ್ವೆಲ್ವರೆಗೂ ಸಿಕ್ಕಾಪಟ್ಟೆ ಫಾಸ್ಟ್ ಇತ್ತು. ಆಮೇಲೆ ದ ಮೇನ್ ಸ್ಟೋರಿ. ಐ ವಿಶ್ ಆಲ್ ದ ಬೆಸ್ಟ್ ಟು ದಿ ನ್ಯೂ ಡೈರೆಕ್ಟರ್. ಕನ್ನಡ ಫಿಲಮ್ಸ್ಗಳು ಅಷ್ಟೊಂದಾಗಿ ಥಿಯೇಟರ್ಸ್ಗಳಲ್ಲಿ ಅಷ್ಟು ಆಗ್ತಿರಲಿಲ್ಲ, ಇನ್ನು ಮುಂದೆ ಆಗಬೇಕು. ಈ ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ಸ್ನಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ರಿಷಿ ಆ್ಯಂಡ್ ದ ಎಂಟೈರ್ ಟೀಮ್. ಎಲ್ರಿಗೂ ನಮಸ್ಕಾರ. ರಾಮನ ಅವತಾರ ಈ ಥರ ನೋಡ್ಕೊಬಂದೆ, ತುಂಬ ಚೆನ್ನಾಗಿತ್ತು. ಎಂಟರ್ಟೈನ್ಮೆಂಟ್, ಫನ್, ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಖುಷಿ ಆಯಿತು. ಅರುಣ್ ಸಾಗರ್, ಶುಭಾ ಪುಂಜ, ಪ್ರಣೀತಾ, ನಮ್ಮ ರಿಷಿ ಇವರೆಲ್ಲ ನೋಡೋದಕ್ಕೆ ಐ ಥಿಂಕ್ ಇಟ್ ವಾಸ್ ಅನಿರುದ್ಧ್ ತುಂಬ ಪವರ್ ಇತ್ತು. ಇಟ್ ವಾಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್ ರಾಮನ ಅವತಾರ. ಹಲೋ, ನಮಸ್ಕಾರ. ನಾನು ನಾಲ್ಕನೇ ಆಯಾಮ ಸಿನಿಮಾದ ಆ್ಯಕ್ಟರ್ ಗೌತಮ್ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ ರಿಷಿ ಅವ್ರದ್ದು ರಾಮನ ಅವತಾರ ಪ್ರೀಮಿಯರ್ ಶೋಗೆ ಕರೆದಿದ್ರು. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಎಂಟರ್ಟೈನಿಂಗ್ ಫಿಲ್ಮ್. ತುಂಬ ದಿವಸ ಆದಮೇಲೆ ಈ ಥರ ಅದೊಂದು ಕಾಮಿಡಿ ಸಿನಿಮಾ, ಲೈಟ್ ಹಾರ್ಟೆಡ್ ಎಂಟರ್ಟೈನಿಂಗ್ ವಾಚ್. ತುಂಬ ದಿನ ಆಯ್ತು ಈ ಥರ ಸಿನಿಮಾ ಬಂದು. ಇದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಇದರಲ್ಲಿ ಎಸ್ಪೆಷಲಿ ಒನ್ ಲೈನರ್ ಜೋಕ್ಸ್ ಏನಿದೆ ಅದು ಯೂತ್ಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಡೈರೆಕ್ಟರ್ ಅವರೇ ಡೈಲಾಗ್ಸ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಅದರದ್ದು ಕಾಮಿಡಿ ಟೈಮಿಂಗ್ ರಿಷಿ ಅವರು ತುಂಬ ಚೆನ್ನಾಗಿ ಕಾಮಿಡಿ ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ರಿಯಲಿ ರಿಯಲಿ ನೈಸ್. ಆ್ಯಂಡ್ ಎಂಡಲ್ಲಿ ಎಲ್ಲ ಸಿನಿಮಾ ಮುಗಿದು ಆಚೆ ಬರಬೇಕಾದ್ರೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇರುತ್ತೆ, ಖುಷಿಯಾಗುತ್ತೆ, ಲೈಟ್ ಹಾರ್ಟೆಡಾಗಿ ಖುಷಿಯಾಗಿ ಬರ್ತೀರಾ. ಸೊ ಈ ವೀಕೆಂಡು ನಿಮಗೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ವಾಚ್ ಬೇಕು ಅಂತ ಹೇಳಿದ್ರೆ ರಾಮನ ಅವತಾರ ನೋಡಿ. ರಿಷಿ ಅವ್ರದ್ದು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಸಿನಿಮಾ ಹಿಟ್ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಲಾಸ್ಟ್ಲಿ ನಮ್ಮ 4ನೇ ಆಯಾಮ ಸಿನಿಮಾ ಕೂಡ 4th ವೀಕ್ ಇನ್ನೂ ಓಡ್ತಾ ಇದೆ. 25 days ಕಂಪ್ಲೀಟ್ ಮಾಡ್ತಿದ್ದೀವಿ. ಆ್ಯಂಡ್ ಆಲ್ ದ ಮೀಡಿಯಾ ಆ್ಯಂಡ್ ಬೇರೆಯವರೆಲ್ಲರೂ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ರಾಮನ ಅವತಾರ 50 days ಕ್ರಾಸ್ ಆಗಿ 100 days ತನಕ ಟಚ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಟು ರಿಷಿ ಆ್ಯಂಡ್ ಟೀಮ್ ಆ್ಯಂಡ್ ವಿಕಾಸ್ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್. ಹಲೋ, ನಮಸ್ಕಾರ. ರಿಷಿ ನಮ್ಮ ಥಿಯೇಟರ್ ಗ್ರೂಪ್, ನಮ್ಮ ತಂಡದವನೇ. ಅವನದು 100 ಅವತಾರ ನೋಡಿದ್ವಿ. ಅದೆಲ್ಲದಕ್ಕಿಂತ ರಾಮನ ಅವತಾರ ಚೆನ್ನಾಗಿದೆ. ಒಂಥರ ತಿಳಿ ಹಾಸ್ಯದ ಲೈಟ್ ಕಾಮಿಡಿ. ಬಂದು ನೋಡಿ,
ಕಾಮಿಡಿ ಇಷ್ಟ ಆಗೋರು, ಎಸ್ಪೆಷಲಿ ನನ್ನಂಥವ್ರು ಯಾರು ಕಾಮಿಡಿನ ಪ್ರೀತಿ ಮಾಡೋರಿದ್ರೆ ಅವ್ರಿಗೆ ಈ ಫಿಲ್ಮ್ ಗ್ಯಾರಂಟಿ ಇಷ್ಟ ಆಗುತ್ತೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಗ್ರೇಟ್ ಸಕ್ಸಸ್ ಟು ದ ಟೀಮ್. ಥ್ಯಾಂಕ್ ಯು. ರಾಮನ ಅವತಾರ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಇತ್ತೀಚೆಗೆ ನಮಗೆಲ್ರಿಗೂ ಈ ಬಿಸಿಲು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಮಳೆ ಬಂದರೆ ಎಷ್ಟು ಖುಷಿ ಆಗುತ್ತಲ್ಲ, ಇದು ಸೇಮ್ ಹಾಗೆ ಅನ್ನಿಸ್ತು ನನಗೆ. ಅಂದರೆ ಎವ್ರಿ ವೀಕ್ ನಾವು ನೋಡಿದಾಗ ಸಿನಿಮಾಗಳಿಲ್ಲ, ಒಳ್ಳೆ ಸಿನಿಮಾ ಇಲ್ಲ ಅಂತ ಅನಿಸ್ತಾ ಇತ್ತು. ಸೊ ಆ ಟೈಮಲ್ಲಿ ಇದೊಂದು ಒಳ್ಳೆ ಮಳೆ ಥರ ಎಲ್ಲರೂ ಖುಷಿ ಕೊಡುವಂಥ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಿ. ರಾಮ ದಿ ಜೆಂಟಲ್ ಮ್ಯಾನ್ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಅವ್ರು ಎಲ್ಲರೂ ಬಂದು, ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಬಂದು ವೋಟ್ ಹಾಕಿ ಅವ್ನು ಗೆಲ್ಲಿಸಿ. ಥ್ಯಾಂಕ್ ಯು. ರಾಮನ ಅವತಾರ ನಿಜವಾಗ್ಲೂ ಇದು ಹೊಸ ಅವತಾರ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಷಿ ಬಾಡಿ ಲ್ಯಾಂಗ್ವೇಜು, ಡೈಲಾಗ್ ಡೆಲಿವರಿ ಟೋಟಲಾಗಿ ಒಂದು ಟ್ರೆಂಡಿಯಾಗಿ ಮಾಡಿದ್ದಾರೆ. ಹೊಸ ಡೈರೆಕ್ಟ್ರು, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಒಂದು ವಸ್ತು ಭಾಳ ಅದ್ಭುತವಾಗಿದೆ. ತುಂಬ ಸೀರಿಯಸ್ ಆದ ಒಂದು ವಸ್ತುವನ್ನು ಹ್ಯೂಮರ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಇಡೀ ಸಿನಿಮಾ ಆ ಓಟನೇ ತುಂಬ ಚೆನ್ನಾಗಿದೆ. ನಾವು ಯೂಶ್ವಲಾಗಿ ಈ ಥರ ಸ್ಕ್ರಿಪ್ಟ್ ತೊಗೊಂಡಾಗ ಒಂದು ಗ್ಯಾಂಗ್ಸ್ಟರು, ಅದಕ್ಕೊಬ್ಬ ಪೊಲೀಸು, ಒಂದು ಹೀರೋಯಿಸಮು, ಈ ಥರದ್ದೆಲ್ಲ ಇರುತ್ತೆ. ಅವು ಯಾವೂ ಇಲ್ಲದೆ ತುಂಬ ನೈಜವಾಗಿ ಪ್ರೇಕ್ಷಕರ ಮನಸ್ಸನ್ನು ಮುಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಶುಭವಾಗಲಿ ಚಿತ್ರತಂಡಕ್ಕೆ. ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ರಾಮನ ಅವತಾರ ನೋಡ್ಕೊಂಬಂದೆ. ಸೊ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಅಂದರೆ ನಮ್ಮ ರಾಮಾಯಣದ ಲೈನ್ ಇಟ್ಕೊಂಡು ಹೇಗೆ ರಾಮ ಕಷ್ಟಕ್ಕೆ ಹೋಗಿ ವನವಾಸ, ಅಂದರೆ ಅವ್ನು ತಪ್ಪು ಮಾಡದೇ ಇದ್ರು ವನವಾಸಕ್ಕೆ ಹೋಗಿ ಅದರಿಂದ ಒಂದು, ಅಂದರೆ ರಾವಣನಂತ ಒಂದು ನೆಗೆಟಿವ್ನ ಕಳೀತಾನೋ ಅದೇ ರೀತಿ ಈ ಫಿಲಮಲ್ಲೂ ಒಂದೊಂದು ಪ್ಯಾಟ್ರನ್ನ ರಚಿಸ್ಕೊಂಡಿದ್ದಾರೆ. ಸೊ ಅಲ್ಲೊಂದು ಆಂಜನೇಯ ಇದ್ದಾನೆ, ಇಲ್ಲೂ ಒಂದು ಆಂಜನೇಯನ ಥರ ಫ್ರೆಂಡ್. ಸೊ ಒಂದು ಲೈನ್ನ ಈಗಿನ ಮಾಡರ್ನೈಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಜುಡಾ ಮ್ಯೂಸಿಕ್ ಸೂಪರ್ ಆಗಿದೆ. ಸಿನಿಮಾಟೋಗ್ರಫಿ ವಿಕಾಸ್ ಪಂಪಾವತಿ ಫಸ್ಟ್ ಸಿನಿಮಾದಲ್ಲೇ ಒಂದು ಬೇರೆ ಥರ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ರಿಷಿ ಓವರಾಲ್ ತುಂಬ, ಅಂದರೆ ಇಡೀ ಸಿನಿಮಾ ಆಕ್ರಮಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮತ್ತು ಶುಭ್ರಾ ಮೇಡಮ್ಮು ಪ್ರಣೀತಾ ಮೇಡಮ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಓವರಾಲ್ ಒಂದು ಫನ್ಫುಲ್ದು ವಾಚಬಲ್ ಮೂವಿ. ಸೊ ಎಲ್ಲರೂ ನೋಡಿ ರಾಮನ ಅವತಾರನ ಪ್ರೋತ್ಸಾಹಿಸಿ. ರಾಮನ ಅವತಾರ ಅಂದ ತಕ್ಷಣ ನಾವೇನೋ ಜೈ ಶ್ರೀರಾಮ್ ಥರ ಸಿನಿಮಾ ಮಾಡ್ತಾಯಿರುತ್ತೆ. ಇದೊಂದು ಫನ್ನು, ಒಂದು ಕಾಮಿಡಿ ಸಿನಿಮಾನ ಒಂದು ಫನ್ ಸಿನಿಮಾನ ಕಾಮಿಡಿ ಥರ ಮಾಡಿದರೆ ಒಂದು ಅಷ್ಟೆಲ್ಲ ಹೊಸ ಬಚ್ಚಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟಾಗಿ ಮಾಡಿದ್ದಾರೆ. ರಿಷಿ ಬಂದು ಆ್ಯಕ್ಟಿಂಗ್ ಇಸ್ ವೆರಿ ಗುಡ್ಡು, ಚೆನ್ನಾಗಿದೆ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ರಾಮನ ಅವತಾರ ಹ್ಯೂಮರಸ್ ಕಾಮಿಡಿ ಚೆನ್ನಾಗಿ, ಥ್ರೂಔಟ್ ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಎಲ್ಲರೂ ಥಿಯೇಟ್ರೆಲ್ಲ ನಗ್ತಾ ಇದ್ದಾರೆ. ತುಂಬ ಒಳ್ಳೆಯ ವಿಷಯ. ರಿಷಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಪರ್ಫಾರ್ಮೆನ್ಸು ತುಂಬ ಎಲ್ಲರೂ ನಗಿಸೋ ಥರ ಇದೆ. ಒಂದು ಒಳ್ಳೆ ಮೆಸೇಜ್ ಹೇಳಿದ್ದಾರೆ ಎಂಡಲ್ಲಿ. ಒಳ್ಳೆಯದಾಗಲಿ ಟೀಮ್ಗೆ. ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ರಾಮನ ಅವತಾರ ಒಂದು ಇದು ಫನ್ ಫೀಲ್ಡ್ ಸಿನಿಮಾ. ಒಂಥರ ಮಜವಾಗಿ ಒಂದು ನಗಿಸ್ಕೊಂಡು ಹೋಗುತ್ತೆ ಸಿನಿಮಾ. ರಿಷಿಯವರಂತೂ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಹೊಸ ನಿರ್ದೇಶಕರು, ಮೊದಲನೇ ಚಿತ್ರ, ಹಾಗಾಗಿ ಒಂದು ಒಳ್ಳೆ ಕಂಟೆಂಟ್ ಇರೋ ಚಿತ್ರ. ಹಾಗಾಗಿ ನಾಳೆ ರಿಲೀಸು. ಕನ್ನಡ ಸಿನಿಮಾ ಗೆಲ್ಲಬೇಕು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆಲ್ಲಬೇಕು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಟಿ ಎಚ್ ಪ್ರೊಡ್ಯೂಸರ್. ರಾಮನ ಅವತಾರ ಮತ್ತೊಂದು ಆಪರೇಷನ್ ಎಲ್ಲ ರೀತಿಯ ಯಶಸ್ಸಿನ ಚಿತ್ರ ನಮ್ಮ ರಿಷಿಯವರದು. ಭಾಳ ಸಮಯದ ನಂತರ ಮತ್ತೊಮ್ಮೆ ತೆರೆ ಮೇಲೆ ಕಂಡು ಭಾಳ ಅತ್ಯುತ್ತಮವಾಗಿ ಭಾಳ ಮನೋರಂಜನೆಯನ್ನು ಕೊಟ್ಟಿದ್ದಾರೆ. ಈ ಇಡೀ ಸಿನಿಮಾ ಭಾಳ ಲವಲವಿಕೆಯಿಂದ ನಗ್ನಗ್ತಾ ಹೋಗ್ತಾ ಇದೆ. ಎಲ್ಲೂ ಕೂಡ ಬೇಸರ ಆಗೋದಿಲ್ಲ. ಭಾಳ ಹಾಸ್ಯಮಯವಾಗಿದೆ. ಭಾಳ ವಿಶೇಷವಾಗಿ ಸುಂದರ ಹೊರಾಂಗಣ ನಮ್ಮ ರಿಷಿಯವ್ರದ್ದು ಮತ್ತು ಪ್ರಣೀತಾ ಅವರು, ಶುಭ್ರಾಯಪ್ಪ ಅವರು ಭಾಳ ಅತ್ಯುತ್ತಮವಾಗಿ ತೆರೆ ಮೇಲೆ ಕಾಣಿಸಿದ್ದಾರೆ. ಭಾಳ, ಯಾಕಂದರೆ ನಮ್ಮ ಆಪರೇಷನ್ ಲಂಘನಬ ನಿರ್ಮಾಪಕರಿಂದನೇ ಮತ್ತೊಂದು ಚಿತ್ರ ಇದು. ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಆಗಲಿ ಈ ಸಿನಿಮಾ. ಯಾಕಂದರೆ ಚಿಕ್ಕ ಸಿನಿಮಾಗಳು ಉಳಿದ್ರೆ ಮಾತ್ರ ಕನ್ನಡ ಚಿತ್ರರಂಗ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಅತ್ಯುತ್ತಮ ಚಿತ್ರವನ್ನು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಕನ್ನಡಿಗರೆಲ್ಲ ಕೂಡ ಈ ಸಿನಿಮಾವನ್ನು ನೋಡಿ
ಕನ್ನಡ ಚಿತ್ರರಂಗಕ್ಕೆ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಈ ಸಿನಿಮಾ ಯಶಸ್ಸಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭದಾಯಕವಾಗಲಿ. ಜೈ ಶ್ರೀರಾಮ್.